ಹಂಗಂದ್ರೆ ನೀವಿಬ್ರು ಅದೇನೋ ಕೆಲಸ ಐತಂತೀರಲ್ಲ ಅಲ್ಲಿ ಹೋಗಿ ಬರ್ರಿ. ನಾನು ಪ್ರಿಯನ್ನ ಜೊತೆನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೇನೆ. ಏನಂತೀರಿ? ಹ್ಞೂ ಆಯ್ತು ಮಾವ, ನಮ್ಮಿಬ್ಬರದು ಕೆಲಸ ಸ್ವಲ್ಪ ಪಂಚಾಯತಿಗೆ ಐತಿ ಮತ್ತು ತಹಸೀಲ್ದಾರ್ ಆಫೀಸ್ನಾಗ ಐತಿ. ನಾ ಅಲ್ಲಿ ಹೋಗಿ ಬಂದುಬಿಡ್ತೀವಿ. ಅದಾದ್ಮೇಲೆ ಬೇಕಾದ್ರೆ ನಾವು ಬಾ ಅಂದ್ರೆ ಸ್ಟೇಷನ್ ಕಡೆ ಬರ್ತೀವಿ ರೀ. ಇಲ್ಲ ಪರವಾಗಿಲ್ಲ, ನೀವು ಹೋಗ್ರಿ. ನಾ ಸ್ಟೇಷನ್ಗೆ ಹೋಗ್ತೀನಿ ಈಗ. ಜ್ಯೋತಿ, ಪ್ರಿಯಾ, ಬರ್ರಮ್ಮ, ತಡ ಮಾಡಬೇಡ್ರಿ, ಹೊತ್ತಾಗತ್ತಾ? ಅಪ್ಪ ಬರ್ತಾರೆ ಬರ್ರಿ, ನೀವು ಕಾರ್ ತೆಗೀರಿ. ಬಂದರು ಜ್ಯೋತಿ. ಇದೇನಿದೆ? ಪ್ರಿಯಾ ಹೊಂಟ್ರೆ ಪ್ರಿಯಾನ ಹಿಂದೆನೇ ಹೊಂಟ್ನಲ್ಲಿವ, ಏನೋ ವಿಷಯ ಐತಿ. ಸಾರಿ ಅಲ್ಲಿ ಹೊರಟ್ರಲ್ಲ, ನಾನು ಹೊರಟಿದ್ದೆ. ಐ ಆಮ್ ಸಾರಿ. ಇರಲಿ ಪರವಾಗಿಲ್ಲ, ಆಯ್ತಿದ್ದೆ ನಿಮಗೆ, ಸಾರಿ. ಇಲ್ಲ ಪರವಾಗಿಲ್ಲ. ಹುಷಾರು ನೋಡವ, ಹಾಂ ಹುಷಾರು. ಒಂದಿಟ್ಟು ಕಟ್ಟಿಗೆ ಬೇಕಿಲ್ಲ ತಿನ್ನಕ್ಕೆ, ಅಲ್ಲೇನ್ರ ಇರ್ತಾವ ಇಲ್ಲ? ಅವ್ವ ನಾವೇನು ಖುಷಿ ವಿಚಾರಕ್ಕೆ ಹೊಂಟಿವಂಬೆ, ಉಣ್ಕೊಂಡು ತಿನ್ಕೊಂಡು ಪೊಲೀಸ್ ಸ್ಟೇಷನ್ ಮುಂದೆ ಕುತ್ಕೊಂಡು ಪಿಕ್ನಿಕ್ ಮಾಡಕೊಂಟಿವನ? ಇಲ್ಲ ಹೋದಿಲ್ಲ, ನೀ ಆರಾಮಿರು, ನಾವೆಲ್ಲ ಹೋಗಿ ಬರ್ತೀವಿ. ಅಪ್ಪ ಬರ್ರಿ, ತಡ ಆಗುತ್ತೆ, ಬರ್ತಾರಂತ ಜ್ಯೋತಿ, ನೀವು ಕಾರ್ ಹತ್ರ ಇರ್ರಿ, ನಾ ಬಂದೆ ಅಂತಂದ್ರು. ಆದ್ ನಡಿಯವ, ನಾವು ಹೋಗೋಣ. ಅತ್ತಿಯರ ಒಂಚೂರು ಬರ್ರಿ ಇಲ್ಲಿ ನೋಡ್ರಿ, ಇದು ಇಷ್ಟಿರ್ಲೇನ ಒಂಚೂರು. ನೀವು ಹುಷಾರಾಗಿ ಹೋಗಿ ಬರವ, ಹಾಂ ಹೊತ್ತಾಗತ್ತೆ ಮತ್ತೆ. ಆಕೆ ಅದಕ್ಕೆ ಕರೆಯಕತ್ತಾಳೆ ಸುಮಂಗ್ಲ, ಏನಂತ ನೋಡ್ತೀನಿ. ಹುಷಾರಾಗಿ ಹೋಗಿ ಬರ್ರಿ. ಹುಡುಗರನ್ನ ಸಾಲಿ ಕಳಿಸಿದಲ್ಲ, ಬಸ್ ಹತ್ತಿ ಹೋದ್ರಿಲ್ಲ ಅವರು? ಹ್ಞೂ ರೀ ಅತ್ತೀರ, ಇಬ್ಬರು ನಾಷ್ಟ ಮಾಡಿ ಹೋದರು. ಮತ್ತು ಸುಮಂಗ್ಲನ ಮಕ್ಕಳೂ ಇದ್ರಲ್ಲ, ಅವ್ರನ್ನೂ ನಾನು ರೆಡಿ ಮಾಡಿ ಕಳಿಸಿದೆ. ಮತ್ತೆಲ್ರಿಗೂ ನಾಷ್ಟ ಮಾಡಕತ್ತಿದ್ರಲ್ರಿ ಸುಮಂಗ್ಲ, ಅದಕ್ಕೆ ಹೋಗ್ಯಾರ್ತವ್ರಿ, ಎಲ್ಲ ಹುಡುಗರು ಹೋಗ್ಯಾರ. ನಾವು ಹೋಗಿ ಬರ್ತೀವಿ ನೋಡ್ರಿ. ಆತು, ನೀವು ಹೋಯ್ ಬಾ. ಆಕೆ ಅಕ್ಕ ಕರೆಯಕತ್ತಾಳೆ, ಹೋಗಿ ನೋಡ್ತೀನಿ. ಅದು ಏನ ಇಷ್ಟು ವರ್ಷ ಅಡುಗೆ ಮಾಡ್ಯಾಳ, ಏನು ಬರೋದಲ್ಲ ಆಕೆಗೆ. ಏನ್ರಿ ಮೇಡಮರ, ಬರ್ತೀರೇನು ಈ ವರ್ಷ? ಇನ್ನೂ ವೇಟ್ ಮಾಡ್ಬೇಕಾ ನಿಮ್ಮ ಸಂಬಂಧ? ಅದಿರಲಿ, ನಿಂದೇನು ಹೇಳು ವಿಷಯ? ಹಾಂ ಏನು ಪ್ರಿಯಾ ಎಕ್ಕಡೆ ತಿರುಗ್ತಾಳೆ ಆ ಕಡೆಗೆ ತಿರುಗ್ತಿದಿ, ನಾವೆಲ್ಲರೂ ಏನೋ ನೋಡಕತ್ರ ನೀನು ಪ್ರಿಯನ್ನ ನೋಡ್ತಿದಿ. ಏನು ವಿಶೇಷ, ಏನು ವಿಷಯ, ಏನು ಅಂತ? ಅದಕ್ಕೆ ಹೇಳೋದು ಸುಮಿತ್ರಾ, ಒಳ್ಳೆ ಫ್ರೆಂಡು, ಒಳ್ಳೆ ಬೆಸ್ಟ್ ಫೀಮೇಲ್ ಫ್ರೆಂಡ್ ಇದ್ರೆ ಈ ಥರ ಎಲ್ಲ ನಮ್ಮ ಫೀಲಿಂಗ್ಸ್ನ ಅರ್ಥ ಮಾಡ್ಕೋತಾರ ಅಂತ ಹೇಳಿ. ಹೆಂಗೆ ಅರ್ಥ ಮಾಡ್ಕೊಂಡು? ನಂಗೆ ಅದೇನೋ ಗೊತ್ತಿಲ್ಲ. ನಂಗೆ ನಿನ್ನ ನಾದ್ನಿ ಅಂತಲೂ ನಂಗೆ ಗೊತ್ತಿರಲಿಲ್ಲ. ಇರೋ ವಿಷಯ ನಿನ್ನ ಹತ್ರ ಹೇಳ್ತೀನಿ, ಯಾಕಂದ್ರೆ ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಲ್ಲ. ಅದು ಒಂದು ವೈಬ್ ಬರುತ್ತೆ ಗೊತ್ತನ, ಅದು ಏನಂತ ಗೊತ್ತಿಲ್ಲ. ನೋಡಿದ ತಕ್ಷಣ ನಾನು ಪ್ರಿಯಾನ ನಾ ಯಾಕೆ ಹೀಗೇನು ಮದುವೆ ಆಗಬಾರ್ದು ಅಂತ ನನ್ನ ತಲೆಗೆ ಬಂದಿದ್ದು. ಪಟ್ ಅಂತ ಲವ್ ಇಟ್ ಫಸ್ಟ್ ಸೈಟ್ ಅಂತಾರಲ್ಲ, ಲವ್ ಇಟ್ ಫಸ್ಟ್ ಸೈಟ್ ನಂಗೆ ಫಸ್ಟ್ ಟೈಮ್ ಒಬ್ಬರ ಮೇಲೆ ಆಗೈತಿ ಅಂದ್ರೆ ಅದು ಪ್ರಿಯ. ಅಪ್ಪ ಗುರುವೆ, ಆಕಿರ ಪರಿಸ್ಥಿತಿ ಒಳಗೆ ಆಕಿ ಎಷ್ಟು ಕಷ್ಟ ಅನುಭವಿಸಕತ್ತಾಳ. ನೀನೇನಾರ ಲವ್ ಮಣ್ಣು ಮಸಿ ಫಸ್ಟ್ ಸೈಟ್ ಅಂತ ಓದಿ ಚಪ್ಪಲಿ ಹರಿಯಂಗ ಹೊಡಿತಾಳಾಕಿ. ಈಗ ನಡಿ, ಇದೆಲ್ಲ ಬೇಡ ಆಕೆ, ಇದು ಇಷ್ಟನೂ ಆಗಲ್ಲ ಆಕೆಗೆ. ಈಗ ಪ್ರೀತಿ ಮದುವೆ ಅದ್ರ ಮೇಲೆ ಇಂಟ್ರೆಸ್ಟು ಇಲ್ಲ. ನೋಡೋಣ ಅಂತ, ಈಗ ನಿನ್ನ ಮದುವೆ ಆಗೋ ವಯಸ್ಸು, ಅದನ್ನು ಮಾಡುವಂತೆ ಅಂತ ಪ್ರಿಯನ್ ಸಂಬಂಧ ಕರ್ಕೊಂಡು ಕುತ್ಕೋಬೇಡ. ಆಕಿದು ಇನ್ನೂ ಡೈವರ್ಸ್ ಆಗಬೇಕು, ಅದಾದಮೇಲೆ ಆಕೆ ತಲೆಗೆ ಬರಬೇಕು. ಅದಾದ್ಮೇಲೆ ಅದು ನಿನ್ನ ಬಗ್ಗೆ ವಿಚಾರ ಮಾಡ್ಬೇಕಲ್ಲ ಆಕೆ. ಅದಕ್ಕೆ ನಡಿ ಹೊತ್ತಾಗತ್ತೆ, ನಡಿ. ಓಕೆ ಹೋಗೋಣ ಬಾ. ಅತ್ತಿಯರ ಇನ್ನೂ ಹೋಗಿಲ್ಲ? ಇಲ್ರಿ, ಹಂಗೆ ಏನೋ ಮಾತಾಡ್ಕೊಂಡು ನಿಂತಿದ್ವಿ. ಆತವ್ರಿ, ನಾವು ಹೋಗಿ ಬರ್ತೀವಿ. ಹುಷಾರು ನೋಡು, ಹುಷಾರಾಗಿ ಹೋಗಿ ಬಾ. ಸರಿ ರೀ. ಮೇಡಮರ, ಯಾಕವ ನಿನ್ನ ಪರ್ಸ್ ಸಿಗಲಿಲ್ಲ? ಇಲ್ರಿ, ಸಿಕ್ತು. ಅಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದೆ, ಲಘು ಸಿಗಲಿಲ್ಲಲ್ಲ, ಎಲ್ಲ ಹುಡ್ಕಕತ್ತಿದ್ದೆ. ಅದ್ರೊಳಗೆ ನನ್ನ ಮಗಳು ಫೋಟೋ ಐತ್ರಿ, ಅದಕ್ಕೋಸ್ಕರ ಅದನ್ನ ಅಷ್ಟಕ್ಕೊಂದು ಹುಡುಕಿದ್ದೀನಿ ರೀ. ಇಲ್ಲ ಅಂದಿದ್ರೇನು ಬಿಡ್ರಿ, ಅದ್ರೊಳಗೆ ಅಷ್ಟಕ್ಕೊಂದು ರೊಕ್ಕನೂ ಇಲ್ಲ. ಅಂದಂಗೆ ಎಲ್ಲಿ ಹೋದ್ರಿ ಸರು ಮತ್ತು ಜ್ಯೋತಿಯವರು? ಅಲ್ಲಿ ಹೊರಗೆ ಕಾಂಪೌಂಡ್ ಹತ್ರ ಕಾರ್ ನಿಂತಿರ್ತೈತೆ ನೋಡು, ಬಿಳಿಯದು, ಅಲ್ಲಿ ಇರ್ತಾರೆ. ಅಲ್ಲಿರ್ತೀವಿ, ಹೇಳಂತ ಹೇಳ್ಯಾರ. ಹುಷಾರಾಗಿ ಹೋಗ್ಬಾ. ನಾ ಬರಲ್ರಿ ವಾಪಸ್, ಯಾಕಂದ್ರೆ ನನ್ನ ಮ್ಯಾಗ ಕೇಸ್ ಐತಿ. ಅದು ಅಲ್ದ ಹಿಂಗೆ ತಪ್ಪಿಸ್ಕೊಂಡು ಓಡ್ ಬಂದು ಅಂತ ದೊಡ್ಡ ತಪ್ಪು ಮಾಡೀನಿ. ಬರ್ತೀನಿ ಇಲ್ಲ ಗೊತ್ತಿಲ್ಲ. ಹೆಂಗೋ ಒಂದಿನ ನಿಮ್ಮ ಮನ್ಯಾಗ ಇರಕ್ಕೆ ನನಗೆ ಅವಕಾಶ ಮಾಡಿಕೊಟ್ರಿ, ಅಷ್ಟಕ್ಕೆ ನಾನು ನಿಮ್ಗೆ ಭಾಳ ಚಿರಋಣಿಯಾಗಿರ್ತೀನಿ. ಭಾಳ ಉಪಕಾರ ಆತ್ರಿ. ಹೋಗ್ತೀನಿ ರೀ. ಬೇಸರ ಮಾಡ್ಕೋಬೇಡವ ಜ್ಯೋತಿ, ಬೇಸರ ಮಾಡ್ಕೋಬೇಡ. ಖರೇನ ನಿನಗೆ ಒಳ್ಳೆ ಮನಸ್ಸಿದ್ದು, ನೀನೇನು ತಪ್ಪು ಮಾಡಿಲ್ಲ ಅಂದರೆ ಆ ದೇವ್ರು ನಿನ್ನ ಕೈ ಹಿಡ್ದ ಹಿಡಿತಾನೆ. ತಲೆ ಕೆಡ್ಸ್ಕೋಬೇಡ. ಬರ್ತೀವಿ ವಾಪಸ್, ಈಗ ಮನೆಗೆ ಬರ್ತೀವಿ. ಹೋಗ್ಬಾ. ಆತ್ರಿ, ನಿಮ್ಮ ಬಾಯರ್ಕಿಂದ ಹಂಗಾಗಿ ನನ್ನ ಮಗಳೊಂದು ಸಿಕ್ಕರೆ ಸಾಕು. ನನ್ನ ಮಗಳು ನೋಡಿದಾಗ ಎಷ್ಟು ದಿನ ಆಗೋದು. ಬರ್ತೀನಿ ರೀ. ಯಪ್ಪ, ಇವಾಗ ಆರಾಮಾಗಿ ನಾಷ್ಟ ಮಾಡಿ ಮಕ್ಕೊಂಬಿಟ್ರೆ
ಮಸ್ತ್. ಇನ್ನು ಹುಡುಗರು ಬಂದು ಅಂದ್ರೆ ಮಕ್ಕಳದ ಗಿಕ್ಕಣದ ಎಲ್ಲ ಸುಳ್ಳು. 3 ಗಂಟೆಗೆ ಬರ್ತಾವೆ ಓಸು. ಅಷ್ಟನ್ನತ್ತೆ ಏಟಾಗೈತಿ 11 ಗಂಟೆ. 11 ಗಂಟೆ. ಮಸ್ತ್ ಮಕ್ಕೊಂಬಿಡೋಣ. ಈಗ ಮಕ್ಕಂಡೆ ಅಂದ್ರೆ 3 ಗಂಟೆಗೆ ಎದ್ದೇಳ್ಬೋದು ಆರಾಮ. ಯಾರದಿರಿ ಮನ್ಯಾಗ? ರಾಜು ಅವರೇ, ರಾಜು. ಅಯ್ಯ ಪೊಲೀಸ್ರು ಹೇಳ್ರಿ ಸರ, ಯಾರು ಬೇಕಾಗಿತ್ತು? ರಾಜು ಏನಾಗ್ಬೇಕ್ರಿ ನಿಮಗೆ? ರಾಜು ನನ್ನ ಸಣ್ಣ ಮಗ ರೀ, ಯಾಣೆ ಮಗ. ಯಾಕ್ರಿ ಏನಾತ್ರಿ? ಆರಾಮದನಿಲ್ರಿ ನನ್ನ ಮಗ? ಅಯ್ಯೋ ಗಾಬರ ಬಿಡ್ರಮ್ಮ, ನಿಮ್ಮ ರಾಜುಗೆ ಏನೂ ಆಗಿಲ್ಲ. ಒಂಚೂರು ರಾಜು ಅವ್ರು ಕರಿತಾರೇನು, ಕೆಲಸ ಐತೆ ಅವ್ರ ಜೊತೆ ಮಾತಾಡ್ಬೇಕು. ಇಟತ್ನ್ಯಾಗ ಅವ ಮನ್ಯಾಗ ಇರೋಗಿಲ್ರಿ, ಅವ ಆಫೀಸಿಗೆ ಹೋಗಿರ್ತಾನೆ ರೀ. ಅವ ಇಟತ್ನಾಗ ಎಲ್ಲಿರ್ತಾನೆ ರೀ? ಏನಾಗಬೇಕಾಗಿತ್ತು ರೀ? ಎಲ್ಲರೂ ಆರಾಮದಾರಿಲ್ರಿ? ನೀವೇನು ಎಗ್ದುಮ್ ನಮ್ಮ ಮನೆಗೆ ಬಂದಿರಿ? ಅದಕ್ಕೆ ನನಗೆ ಗಾಬರಿ ಆತ್ರಿ. ಅದ ಹೇಳಿದ್ವಲ್ಲಮ್ಮ, ರಾಜು ಅವ್ರನ್ನ ಒಂದಿಟ್ಟು ಭೇಟಿ ಆಗಬೇಕು, ಅದಕ್ಕೆ ಬಂದೀವಿ. ರಾಜು ಅವ್ರ ಮನೆಯಾಗಿಲ್ಲ. ಮತ್ತು ನಾವು ಫಸ್ಟ್ ಹೋಗಿದ್ದ ಆಫೀಸಿಗೆ, ಆಫೀಸ್ನಾಗೂ ಇಲ್ಲ. ಫೋನ್ ಮಾಡಿದ್ರೆ ಫೋನು ಸ್ವಿಚ್ ಆಫ್ ಬರಾಕತ್ತೈತಿ. ಅದಕ್ಕೆ ಮನೆಗೆ ಹುಡ್ಕೊಂಬಂದ್ವಿ. ಇಲ್ಲಿ ಮನೆಯಾಗೂ ಇಲ್ಲ ಅಂತೀರಿ. ಮತ್ತೆ ಎಲ್ರಿ ಹೋಗ್ತಾರ ನಿಮ್ಮ ಮಗ? ಅಯ್ಯ ಮೇಡಮ್ಮ, ಹೆಣ್ಮಗಳ ಮತ್ತೊಂದ ನನ್ನ ಮಗ. ಎಲ್ಲೋಕ್ಯಪ್ಪ ಎಲ್ಲಿ ಬರ್ತಿ ಅಂತ ಕೇಳಕ್ಕೆ ಗಣಮಗ್ರಿ, ಅದು ದುಡಿಯೋ ಗಣಮಗ. ಆಫೀಸ್ನಾಗ ಕೆಲಸ ಮಾಡ್ತಾನೆ ರೀ. ಒಂದು 10 ಕಡೆಗೆ ಅಡ್ಡಾಡವ್ರಿ ಅವ. ಮತ್ತು ಅವಂಗೆ ಹೋಗಿ ನಾನು ಎಲ್ಲಿ ಹಂಗೆ ಎಲ್ಲೋಕ್ಯಪ್ಪ ಎಲ್ಲಿ ಬರ್ತಿ ಅಂತ ಕೇಳೋಕ್ಕಾಗುತ್ತೆ? ಮುಂಜಾನೆ ಮತ್ತೆ ಬುತ್ತಿ ಗಿತ್ತಿ ಕಟ್ಕೊಂಡು ಆಫೀಸಿಗೆ ಹೋಗ್ತೀನಂತಾನೆ ಹೋದನ್ರಿ ಅವ. ನನಗೆ ಆಟ ಗೊತ್ತು, ಉಳ್ಕಿದ್ದು ನನಗೇನು ಗೊತ್ತಿಲ್ಲರಪ್ಪ. ಮತ್ತು ಫೋನ್ ಸ್ವಿಚ್ ಆಫ್ ಬರುತ್ತಂದ್ರೆ ಮತ್ತು ಇನ್ನೊಂದು ಹಚ್ಚಿ ನೋಡ್ತೀರ ನೋಡ್ರಿ. ಅಮ್ಮಾರ, ನಮಗೆ ಇನ್ನೊಮ್ಮೆ ಫೋನ್ ಹಚ್ಚಬೇಕು ಅನ್ನೋದು ನಮಗೆ ಅಷ್ಟು ಪರಿಜ್ಞಾನ ಇರಲ್ಲ ಅಂತ ಅಂದ್ಕೊಂಡಿರ ನೀವು? ನಾವು ಪೊಲೀಸ್ ಅದೀವಿ ರೀ, ಖಾಲಿ ಪಿಲಿ ಕೂತಿಲ್ಲ ಇಲ್ಲಿ. ಅದನ್ನು ಮಾಡೀವಿ. ಎಷ್ಟು ಸರಿ ಮಾಡಿದ್ರು ನಿಮ್ಮ ಮಗನ ಫೋನು ಸ್ವಿಚ್ ಆಫ್ ಅಂತಲೇ ಬರಕತ್ತೈತಿ. ಅದಕ್ಕೆ ಮನೆಗೆ ಹುಡ್ಕೊಂಡು ಬಂದಿದ್ದು. ಈಗ ಮನ್ಯಾಗೂ ಇಲ್ಲ. ಏನು ಮನ್ಯಾಗ ಇಟ್ಕೊಂಡಿಲ್ಲ ಅನ್ನಕತ್ತೀರಾ ಏನು? ಮತ್ತೆ ಅಯ್ಯಯ್ಯ, ಇದು ಒಳ್ಳೆ ಬಂತಲ್ರಿಪ್ಪ. ನಾನು ಯಾಕೆ ನನ್ನ ಮಗನ ಮನ್ಯಾಗ ಇಟ್ಕೊಂಡಿಲ್ಲ ಅಂತ ಹೇಳಿ ನೀವು ಬಾರಿ ಅಂತ ತಪ್ಪರಿ ಏನ್ರಿ ಮಾಡ್ಯ ನನ್ನ ಮಗ? ಮನ್ಯಾಗ ಮುಚ್ಚಿಡೋಂಥದ್ದು ಗಣಮಗದನ್ರಿ ಗಣಮಗ. ನೀವು ಬಾರಿ. ಅಮ್ಮ, ನೀವು ವಯಸ್ಸಾಗಿರೋರು ಹಿರಿಯರಂತ ಭಾಳ ಚಂದ ನಾವು ಕೇಳಕತ್ತೀವಿ. ನಾವು ಬಾರಿಯರ್ ಇರಲ್ಬೇಕ, ಏನಾರು ಇರಲ್ಬೇಕ? ನಾವು ಕರ್ತವ್ಯ ಮಾಡಕತ್ತೀವಿ, ಸಹಕಾರ ಮಾಡೋದು ಕಲೀರಿ. ನೀವು ಹಿಂಗೆ ಅಪದಪ್ತನ ಮಾತಾಡಿದ್ರು ಮತ್ತು ನಾವು ನಮ್ಮ ಪೊಲೀಸರ ಭಾಷೆದೊಳಗೆ ಮಾತಾಡ್ಸ್ಬೇಕಾಗತ್ತೆ ನಿಮಗೂ. ಅಯ್ಯ, ಇದೇನು ಬಂಡಾಯಪ್ಪ? ನಾನು ಸಣ್ಣ ಮಗ ಇಲ್ಲ, ದೊಡ್ಡ ಮಗ ಇಲ್ಲ, ಸೊಸಿ ಇಲ್ಲ, ಯಾರ್ಯಾರು ಮನೆಯಾಗಿಲ್ಲ. ನಾನು ಒಂದು ಮುದಿಗೆ ಮನ್ಯಾಗ ಬಿದ್ದಿ. ನನಗೆ ಬಂದು ಹಿಂಗೆ ಅಂತಂದು ಹೆದರ್ಸಿದ್ರೆ ನಾನೇನು ಮಾಡ್ಲಾ ಯಪ್ಪ? ನಿಂದೊಳೆ ಬಂಡ ಬಂತಲ್ಲ ಯಪ್ಪ. ನೋಡ್ರಿ ಪೊಲೀಸರ, ನಾನು ಹೇಳಕತ್ತೀನಿ, ನನ್ನ ಮಗ ಆಫೀಸ್ಗೆ ಹೋಗ್ಯಾನ, ನನಗೆ ಹಂಗೆ ಹೇಳೋಗ್ಯಾನ. ಬೇಕಾದ್ರೆ ನೀವೇ ಹೋಗಿ ಮನೆ ಹುಡ್ಕೊಂಬರ್ರಿ. ಅದ ಮಾಡ್ತೀವಿ. ಕೌಶಲ್ಯ ಅವ್ರಿ, ಒಂದು ಕಡೆಯಿಂದ ನೋಡ್ಕೊಂಬರ್ರಿ ನೋಡೋಣ. ಹ್ಞೂ ಸರ. ಇದೇನಪ್ಪ, ಒಂದು ಅತ್ತ ಕೂತು ಒಂದು ಇತ್ತ ಕೂತು. ಇದೇನು ಬಂಡ ಮನೆಯಾಗಿಲ್ಲ ಅವ ರಾಜು ಕರೆನ? ಅವನ್ಯಾಕೆ ಫೋನು ಸ್ವಿಚ್ ಆಫ್ ಬರ್ತಿದ್ದಂತೀನಿ ನಾನು. ಇದು ಒಳ್ಳೆ ಬಂಡಲ್ಲ. ಮ್ಯಾಲೇನಾರ ರೂಮ್ ಅದಾವನಮ್ಮ? ಮ್ಯಾಗ್ ಪಾಗ ಏನು ರೂಮ್ ಇಲ್ಲಿ ಬಿಡ್ರಿ, ನಮ್ಮ ಮನೆ ಈಟ ಇರೋದು. ಮ್ಯಾಗೆಲ್ಲ ಎಲ್ಲಿಂದ ರೂಮ್ ತರಂದ್ರಿ? ಮ್ಯಾಗ ಹಂಚದ ನೋಡ್ರಿ. ನೋಡ್ತೀನಿ ಗೊತ್ತಾಗತ್ತೆ. ಕೌಶಲ್ಯ ಅವ್ರೆ, ನೋಡಿದ್ರೆ ಎಲ್ಲ ಕಡೆ ಒಳಗಡೆ ನೋಡಿದ್ರ? ಹ್ಞೂ ಸರ, ಎಲ್ಲ ಕಡೆ ನೋಡಿದ್ದೀನಿ ರೀ. ಯಾರೂ ಇಲ್ಲರಿ ಆ ಥರ. ಅಮ್ಮ ಒಂದೈತ್ರಿ, ಅದು ಹೇಳಿದಂಗೆ. ಅದ ಅಂತೀನಿ ನಾನು. ನನಗೆ ಸುಳ್ಳು ಹೇಳಿದ್ರಿ ಏನು ಸಿಗುತ್ತೆ? ನಾನು ಯಾಕೆ ಸುಳ್ಳು ಹೇಳ್ತೀನಿ ಅಷ್ಟಕ್ಕೆ? ಅದೇನೋ ಅಂತಾರಲ್ಲ, ಕತಿ ಹಾಗಾತ್ ನೋಡಿ. ನನ್ನ ಹಣೆ ಬರೋಣ ಸರಿ ಇಲ್ಲ ಬಿಡು ಕರೇನ. ಆಯ್ತ್ರಮ್ಮ, ಆಯಿತು. ಈಗ ಮತ್ತು ಫೋನ್ ಸ್ವಿಚ್ ಆಫ್ ಇರ್ತಕ್ಕೆ ನಾವು ಮನೆಯವ್ರಿಗೆ ಹುಡ್ಕೊಂಬಂದೀವಿ. ಇನ್ ಕೇಸ್ ನಿಮ್ಮ ಮಗ ಏನಾರ ಇವತ್ತು ಸಂಜೆ ಮುಂದೆ ಮನೆಗೆ ಬರ್ತಾನಲ್ಲ, ಮನೆಗೆ ಬರ್ತಾನ. ಮತ್ತೇನು ಬೇರೆ ಮಠಕ್ಕೆ ಸೇರ್ಕಂತಾನಂತ ಮಾಡ್ರಿ ನನ್ನ ಮಗ? ಮನೆಗೆ ಬರ್ತಾನ್ರಿ. ಮತ್ತೆಲ್ಲರೂ ಹೋಗಕತ್ತೀನ ಉಂಡಾಡಿ ಗುಂಡನ್ ಮಾಡ್ರಿ? ಉಂಡು ಕೈ ಕುಂಡಿ ಗುಡ್ಸ್ಕೊಂಡು ಆಡಾಡಕ ಮನೆಗೆ ಬರ್ತಾನ. ನೋಡಮ್ಮ ಯಮ್ಮ, ಜಾಸ್ತಿ ಮಾತಾಡ್ಬೇಡ. ಏನು ನಾವೇನು ಹೇಳ್ತೀವಿ ಅದಕ್ಕೆ ಆಟ ಉತ್ತರ ಕೊಡು. ಮನೆಗೆ ಬರ್ತಾನಲ್ಲ, ಬಂದಂದ್ರೆ ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡಿರಿ, ಬರ್ತೀವಿ ನಾವು. ಅಲ್ಲ, ನೀವು ನನ್ನ ಮಗನ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗುವಂಥದ್ದು ಏನು ಮಾಡ್ಯಾನ? ಏನು ಮಾಡ್ಯಾನ ಏನು ಅದನ್ನೆಲ್ಲ ಹೇಳ್ತೀವಿ. ನಿಮ್ಮ ಮಗ ಸಿಗಲಿ, ನಾವು ಹುಡುಕ್ತೀವಿ, ಹೇಳ್ತೀವಂತ ಏನಾಗೈತಿ ಏನಿಲ್ಲ ಅನ್ನೋದು ನಿಮಗೆ. ಇದು ಏನು ಬಂಡ ಯಪ್ಪ, ನನಗೊಳೆ ಬಂತಲ್ಲಿದೆ. ನೋಡ್ರಿ ಮೇಡಮರ, ನಾ ಕರೆ ಹೇಳಕತ್ತೀನಿ ರೀ. ನನ್ನ ಮಗ ಎಲ್ಲಿ ಹೋಗ್ಯಾನ ಏನು ನನಗೆ ಏನೇನೇನೇನು ಎಂದು ಹೇಳೋಗಿಲ್ಲ. ನನಗೆ ಗೊತ್ತಿಲ್ಲ. ನಾ ಗೊತ್ತಿದ್ದೀನಿ ಹೇಳೀನಿ. ಅಷ್ಟಕ್ಕೂ ಮೀರಿ ನೀವು ಹುಡುಕಿರಲ್ಲ. ಮತ್ತೆ ಸಂಜೆ ಮುಂದೆ ಬಂದ ಕೂಡಲೇ ಹೇಳ್ತೀನಿ. ನಮಗೂ ಹಲಮಲ ಪೊಲೀಸರ ಮನೆಗೆ ಬರೋದು ಅದೆಲ್ಲ ನಮಗೂ ಸೇರಿಕೆ ಆಗಿಲ್ಲ ರೀ. ನಾವು ಊರಾಗ ಒಂದು ಮರ್ಯಾದಸ್ತ್ರ ಕುಟುಂಬ, ಒಂದು ಹೆಸರು ಐತಿ. ನನ್ನ ಮಗ್ಗ, ನನ್ನ ದೊಡ್ಡ ಮಗ್ಗ, ಸಣ್ಣ ಮಗ್ಗ, ನಾವು ಮರ್ಯಾದಸ್ತರು. ಏನೋ ಅಂತಾರಲ್ಲ, ಹಲಮಲ ಬರೋದೇನು ಬೇಡ್ರಿ, ನಾನೇ ಕಳಿಸ್ಕೊಡ್ತೀನಿ. ನಾವು ನೋಡ್ತೀವಿ. ಕಳಿಸ್ಕೊಡ್ಲಿಲ್ಲ ಅಂದ್ರೆ ಏನು ಮಾಡಬೇಕು, ಹೆಂಗೆ ಮಾಡಬೇಕು,
ಯಾವ್ದರ ಮೂಲ್ಯಾಗ ಇಲಿಮರಿ ಬಚ್ಚಿಟ್ಕೊಂಡಿದ್ರ ಹೆಂಗೆ ಹೊರಗೆ ಎಳ್ದು ತೆಗಿಬೇಕು ಅನ್ನೋದು ನಮಗೆ ಗೊತ್ತೈತಿ. ಪೊಲೀಸ್ ಅದೀವ ಅನ್ನೋದು ಮರಿಬೇಡಮ್ಮ ನೀನು. ಆತು ಬಂದ್ರೆ ಹೇಳು. ಇವ್ರು ಯಾಕೆ ಬಂದಿದ್ದಾರಂತಿ ನಾನು ಏನು ಆಗಲೇ ಹೋಗ್ಯಾಕಿ 3-4 ದಿನ ಆಗೈತಿ. ಇವತ್ತೇನ್ರ ಹೋಗ್ಯಾಕಿ ಪ್ರಿಯಾ ಏನರ ಕಂಪ್ಲೇಂಟ್ ಕೊಟ್ಲ ನನ್ನ ಮಗನ ಮ್ಯಾಗ? ತಾತ ಇಲ್ಲ, ಆಕೆ ಮಾನ ಮರ್ಯಾದೆಗೆ ಅನ್ಸ್ತಾರ ಅವ್ರು. ಕಂಪ್ಲೇಂಟ್ ಕೊಡೋದಿಲ್ಲ. ಆಕೆ ಹೋಗಿದ್ದು ನೋಡಿದ್ರೆ, ನನಗೆ ಆಕೆ ಅಂದಿದ್ದು ನೋಡಿದ್ರೆ ನಮ್ಮ ಮನ್ಯಾಗ ನಾ ಕಂಪ್ಲೇಂಟ್ ಕೊಡೋದಿಲ್ಲ, ಮೊದ್ಲು ನಾನು ನಿಮ್ಮಿಂದ ಬಿಡುಗಡೆ ಆದ್ರೆ ಸಾಕಂತ ನಾ ಮಟ್ಟಿಗೆ ಅಂದಾಳ. ಮತ್ತು ಪೊಲೀಸ್ರು ಯಾಕೆ ಬಂದಿರ್ಬೋದು?